ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಾಲದ ಚಕ್ರವನ್ನು ನೂರಾರು ವರ್ಷಗಳ ಹಿಂದಕ್ಕೆ ತಿರುಗಿಸಿ ಜಗತ್ತಿನ ಅತ್ಯಂತ ಭವ್ಯ ಕಲ್ಲಿನ ನಗರಿ ಹಂಪಿಯ ಒಂದು ನಿಗೂಢ ಮತ್ತು ಪವಿತ್ರ ಜಾಗಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಹಂಪಿ ಅಂದ ತಕ್ಷಣ ನಮಗೆ ನೆನಪಾಗೋದು ವಿರೂಪಾಕ್ಷ ದೇವಸ್ಥಾನ, ವಿಠಲ ದೇವಸ್ಥಾನ ಅಥವಾ ಉಗ್ರ ನರಸಿಂಹ ಮೂರ್ತಿ. ಆದರೆ ಹಂಪಿಯ ಕಲ್ಲು ಕಲ್ಲುಗಳ ಮಧ್ಯೆ ಇತಿಹಾಸ ಮತ್ತು ಪುರಾತನ ಕಥೆಗಳನ್ನು ಅಡಗಿಸಿಕೊಂಡಿರುವ ಮತ್ತೊಂದು ದಿವ್ಯ ಕ್ಷೇತ್ರವಿದೆ. ಅದೇ ಮಾಲ್ಯವಂತ ರಘುನಾಥ ದೇವಾಲಯ. ಈ ಭವ್ಯ ಮಂದಿರ ಎಲ್ಲಿದೆ ಗೊತ್ತಾ? ಹಂಪಿಯ ಕಮಲಾಪುರದಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಮಾಲ್ಯವಂತ ಎಂಬ ಸುಂದರವಾದ ಪರ್ವತದ ಮೇಲಿದೆ. ಹಂಪಿಯ ಸಪ್ತ ಬೆಟ್ಟಗಳಲ್ಲಿ ಈ ಬೆಟ್ಟಕ್ಕೂ ಒಂದು ವಿಶಿಷ್ಟವಾದ ಸ್ಥಾನವಿದೆ. ನೀವು ಇಲ್ಲಿಗೆ ಬರಬೇಕಾದರೆ ಬೆಟ್ಟದ ಪಾದದಿಂದ ದೇವಸ್ಥಾನದ ಮುಖ್ಯ ದ್ವಾರದವರೆಗೆ ಅತ್ಯಂತ ಸುಂದರವಾಗಿದೆ. ಕಾಂಕ್ರೀಟ್ ರಸ್ತೆಯ ವ್ಯವಸ್ಥೆ ಇದೆ. ನೀವು ಬೈಕ್ ಅಥವಾ ಕಾರಿನಲ್ಲೇ ನೇರವಾಗಿ ಬೆಟ್ಟದ ಮೇಲಕ್ಕೆ ತಲುಪಬಹುದು. ಹಂಪಿಯ ಇತರ ಪ್ರವಾಸಿ ತಾಣಗಳಿಗೆ ಹೋಲಿಸಿದರೆ ಈ ಮಾಲ್ಯವಂತ ಬೆಟ್ಟದಲ್ಲಿ ನಿಮಗೆ ಒಂದು ವಿಭಿನ್ನವಾದ ಅನುಭವ ಸಿಗುತ್ತದೆ. ಇಲ್ಲಿ ಪ್ರವಾಸಿಗರ ಗದ್ದಲ ಗಡಿಬಿಡಿ ತುಂಬಾ ಕಮ್ಮಿ. ನೀವು ದೇವಸ್ಥಾನದ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ಮನಸ್ಸಿಗೆ ಒಮ್ಮೆಗೆ ಅಪಾರವಾದ ಶಾಂತಿ ಮತ್ತು ನಿರಾಳತೆಯ ಅನುಭೂತಿಯಾಗುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ಆಧ್ಯಾತ್ಮಿಕತೆಯ ಸುಖವನ್ನು ಅನುಭವಿಸಬೇಕು ಎನ್ನುವವರಿಗೆ ಇದು ಹಂಪಿಯಲ್ಲೇ ಅತ್ಯಂತ ಸೂಕ್ತವಾದ ಜಾಗ. ಬನ್ನಿ, ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ಈ ದೇವಸ್ಥಾನದ ಹಿಂದಿರುವ ರೋಮಾಂಚಕ ರಾಮಾಯಣದ ಕಥೆ, ವಿಜಯನಗರದ ಭವ್ಯ ವಾಸ್ತುಶಿಲ್ಪ ಮತ್ತು ಇಲ್ಲಿನ ಜೀವಂತ ಪವಾಡಗಳ ವಿಸ್ತಾರವಾದ ಮಾಹಿತಿಯನ್ನು ಒಂದೊಂದಾಗಿ ತಿಳಿಯೋಣ. बचनया विकल भई भारी राम रोए की बिरहाना समौसनी जाय बहाना तब जानी भाई तब ये देवी तवाई जाऊं सुखे ने बनई बल जाऊं करियनाथ जन परिजन गाऊं सब कर आल सुगत बल गीता भयउ कराल काल गीता विध विलप चरण लपटानी परम अभागिनिया कोई जानी दारुण दुदाना दुर्गा भवानी यद सुकुमार देती अकुरानी हरि हरि सुर बोलनीता रूप अधिपति वीर पुनीता चंद्र जीवन राम श्री राम जय राम जय जय राम श्री राम जय राम जय जय राम देवी तवाई जाऊं सुखे ने बनई बल जाऊं करियनाथ जन परिजन गाऊं बचनया विकल भई भारी राम रोए की बिरहाना समौसनी जाय बहाना तब जानकी सासु पगलागी सुनिय माय मैं परम भागी जीवा समाधि बल दीना मोर बरोबर बल लीना तजब छो भुजन छाड़ छो कर्म कठिन कछ तो सुन मोह ये भजन साधु जगुलानी तदा कवन बिगो बहारी बारह बार लाई बुरलीनी धर धीर जुसके आशीष दीनी अजल होय आई बात तुम्हारा जब रही अंग जमुनि जल धारा सीतै सासु की लाई कलक बीजी विभव मिले लागी सीत सती सतील प्रतिपाली भयो भयो विधि बामा जाने न जाय का परिणामा अलग पीठ सजी बोध डोरा सिय की दीन भगवान कठोरा मोर जिमि जगवत रहे ಸ್ನೇಹಿತರೆ, ಈ ಜಾಗಕ್ಕೆ ಕೇವಲ ಐತಿಹಾಸಿಕ ಮಹತ್ವ ಮಾತ್ರವಲ್ಲ, ಅದಕ್ಕಿಂತಲೂ ಮಿಗಿಲಾದ ಪುರಾಣ ಪ್ರಸಿದ್ಧ ಹಿನ್ನೆಲೆ ಇದೆ. ನಾವು ಇಂದು ಹಂಪಿ ಎಂದು ಕರೆಯುವ ಈ ಒಟ್ಟಾರೆ ಪ್ರದೇಶವೇ ರಾಮಾಯಣದ ಕಾಲದ ಭವ್ಯ ಕಿಷ್ಕಿಂಧ ಸಾಮ್ರಾಜ್ಯವಾಗಿತ್ತು. ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನು ಸೀತಾದೇವಿಯನ್ನು ಅಪಹರಿಸಿದಾಗ ಅವಳನ್ನು ಹುಡುಕುತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣರು ದಕ್ಷಿಣ ಭಾರತದತ್ತ ಬರುತ್ತಾರೆ.
ಹಾಗೆ ಹುಡುಕುತ್ತಾ ಬಂದಾಗ ಅವರು ತಲುಪಿದ್ದೇ ಈ ಮಾಲ್ಯವಂತ ಬೆಟ್ಟಕ್ಕೆ. ಪುರಾಣಗಳ ಪ್ರಕಾರ ಅವರು ಇಲ್ಲಿಗೆ ಬಂದಾಗ ಮಳೆಗಾಲ ಪ್ರಾರಂಭವಾಗಿತ್ತು. ಆ ಕಾಲದಲ್ಲಿ ಮಳೆಗಾಲದಲ್ಲಿ ಪ್ರಯಾಣ ಮಾಡುವುದು ಅಸಾಧ್ಯವಾಗಿದ್ದರಿಂದ ಶ್ರೀರಾಮ ಮತ್ತು ಲಕ್ಷ್ಮಣರು ಚತುರ್ಮಾಸದ 4 ತಿಂಗಳುಗಳ ಕಾಲ ಇದೇ ಬೆಟ್ಟದ ಮೇಲೆ ನೈಸರ್ಗಿಕ ಗುಹೆಯಲ್ಲಿ ಆಶ್ರಯ ಪಡೆದಿದ್ದರು. ಇಲ್ಲಿನ ಗರ್ಭಗುಡಿಯ ವಿನ್ಯಾಸ ಜಗತ್ತಿನಲ್ಲೇ ಅಪರೂಪವಾದದ್ದು. ಒಂದು ಬೃಹತ್ ನೈಸರ್ಗಿಕ ಬಂಡೆಯ ಸುತ್ತಲೂ ಗರ್ಭಗೃಹವನ್ನು ನಿರ್ಮಿಸಲಾಗಿದೆ ಮತ್ತು ಆ ಬಂಡೆಯ ಮೇಲೆಯೇ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯ ಮೂರ್ತಿಗಳನ್ನು ಕೆತ್ತಲಾಗಿದೆ. ಭಾರತದ ಬಹುತೇಕ ಶ್ರೀರಾಮನ ದೇವಸ್ಥಾನಗಳಲ್ಲಿ ನೀವು ರಾಮನನ್ನು ಗಮನಿಸಿದರೆ ಆತ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿ ನಿಂತಿರುವ ಭಂಗಿಯಲ್ಲಿರುತ್ತಾರೆ. ಆದರೆ ಮಾಲ್ಯವಂತ ಬೆಟ್ಟದ ಈ ರಾಮ ಮಾತ್ರ ತೀರಾ ಭಿನ್ನ. ಇಲ್ಲಿ ಶ್ರೀರಾಮನು ಯಾವುದೇ ಆಯುಧಗಳಿಲ್ಲದೆ ಸುಖಾಸನದಲ್ಲಿ, ಅಂದರೆ ಅತ್ಯಂತ ಶಾಂತವಾಗಿ ಕುಳಿತಿರುವ ಭಂಗಿಯಲ್ಲಿದ್ದಾನೆ. ರಾವಣನ ವಿರುದ್ಧ ಯುದ್ಧ ಘೋಷಿಸುವ ಮುನ್ನ ಮಳೆಗಾಲ ಮುಗಿಯುವುದನ್ನು ಕಾಯುತ್ತಾ ಮಾನಸಿಕವಾಗಿ ಪ್ರಶಾಂತವಾಗಿ ಕುಳಿತಿರುವ ರೂಪವಿದು. ಪಕ್ಕದಲ್ಲೇ ಲಕ್ಷ್ಮಣ ಮತ್ತು ಸೀತಾ ನಿಂತಿದ್ದಾರೆ. ರಾಮನ ಪಾದದ ಬಳಿ ಆಂಜನೇಯ ಸ್ವಾಮಿ ಯಾವುದೇ ಗದೆಯಿಲ್ಲದೆ ಭಕ್ತಿಪೂರ್ವಕವಾಗಿ ಕೈ ಮುಗಿದು ಕುಳಿತಿದ್ದಾನೆ. ಇಂದು ನಾವು ನೋಡುತ್ತಿರುವ ಈ ಭವ್ಯ ದೇವಸ್ಥಾನದ ಸಂಕೀರ್ಣವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಹಾಗೂ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಪುನರ್ನಿರ್ಮಿಸಲಾಯಿತು. ಈ ಇಡೀ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ಅತ್ಯಂತ ಕಲಾತ್ಮಕವಾಗಿ ಕಟ್ಟಲಾಗಿದೆ. ದೇವಸ್ಥಾನಕ್ಕೆ ಪ್ರಮುಖವಾಗಿ 2 ರಾಜಗೋಪುರಗಳಿವೆ. ಪೂರ್ವ ದಿಕ್ಕಿನಲ್ಲಿ 3 ಹಂತದ ಗೋಪುರವಿದ್ದರೆ ದಕ್ಷಿಣ ದಿಕ್ಕಿನಲ್ಲಿ 5 ಹಂತದ ಬೃಹತ್ ಗೋಪುರವಿದೆ. ನೀವು ಪೂರ್ವದ ಗೋಪುರದಿಂದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಎದುರಾಗುವ ದೃಶ್ಯವೇ ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಏಕೆಂದರೆ ಇಲ್ಲಿ ಯಾವುದೇ ಕೃತಕ ಗೋಡೆಗಳಿಲ್ಲ, ಬದಲಿಗೆ ನೈಸರ್ಗಿಕ ಬಂಡೆಗಳನ್ನೇ ಪ್ರಾಕಾರದ ಗೋಡೆಗಳಾಗಿ ಬದಲಾಯಿಸಲಾಗಿದೆ. ದೇವಸ್ಥಾನದ ಮುಖ್ಯ ಆವರಣದಿಂದ ನಾವು ಸ್ವಲ್ಪ ಹಿಂಭಾಗಕ್ಕೆ ಬಂದರೆ ಇಲ್ಲಿ ನಮಗಾಗಿ ಮತ್ತೊಂದು ಆಶ್ಚರ್ಯ ಕಾಯುತ್ತಾ ಇರುತ್ತದೆ. ಇಲ್ಲಿನ ಬೃಹತ್ ಬಂಡೆಗಳ ಮೇಲೆ ಸಾಲಾಗಿ ನೂರಾರು ಸಣ್ಣ ಸಣ್ಣ ಶಿವಲಿಂಗವನ್ನು ಮತ್ತು ನಂದಿಯ ವಿಗ್ರಹಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಶ್ರೀರಾಮನು ಶಿವನ ಪರಮ ಭಕ್ತನಾಗಿದ್ದರಿಂದ ತನ್ನ ಆರಾಧನೆಗಾಗಿ ಇಲ್ಲಿ ಶಿವಲಿಂಗಗಳನ್ನು ಸ್ಥಾಪಿಸಿದನೆಂಬ ಇತಿಹಾಸವಿದೆ. ಇದರ ಪಕ್ಕದಲ್ಲೇ ಬಂಡೆಯ ಕೆಳಗೆ ಒಂದು ಸಣ್ಣ ಗುಹಾ ಶಿವಾಲಯವೂ ಇದೆ. ಈ ಶಿವನ ದರ್ಶನ ಪಡೆಯುವುದು ಒಂದು ರೋಮಾಂಚಕ ಅನುಭವ. ಈ ಮಾಲ್ಯವಂತ ಬೆಟ್ಟದ ಪ್ರವಾಸ ಸಂಜೆಯಾಗುತ್ತಿದ್ದಂತೆ ಮತ್ತೊಂದು ಹೊಸ ರೂಪ ಪಡೆದುಕೊಳ್ಳುತ್ತದೆ. ಹಂಪಿಯ ಸೂರ್ಯಾಸ್ತ ನೋಡಲು ಹೇಮಕೂಟ ಬೆಟ್ಟ ಅಥವಾ ಮಾತಂಗ ಬೆಟ್ಟ ತುಂಬಾ ಪ್ರಸಿದ್ಧ. ಆದರೆ ಮಾಲ್ಯವಂತ ಬೆಟ್ಟದ ಮೇಲಿಂದ ಕಾಣುವ ಸೂರ್ಯಾಸ್ತದ ಸೌಂದರ್ಯವೇ ಬೇರೆ. ಇಲ್ಲಿ ನಿಂತರೆ ನಿಮಗೆ ಇಡೀ ಹಂಪಿಯ ಕಲ್ಲಿನ ಬೆಟ್ಟಗಳು, ಹಸಿರು ತೆಂಗಿನ ತೋಟಗಳು, ಭತ್ತದ ಗದ್ದೆಗಳು ಮತ್ತು ದೂರದಲ್ಲಿ ಹರಿಯುವ ತುಂಗಭದ್ರಾ ನದಿಯ ಸುಂದರ ನೋಟ ಕಾಣಸಿಗುತ್ತದೆ. ಸಂಜೆಯ ಕೆಂಬಿಸಿಲು ಹಂಪಿಯ ಇತಿಹಾಸದ ಅವಶೇಷಗಳ ಮೇಲೆ ಬಿದ್ದಾಗ ಇಡೀ ನಗರಿ ಬಂಗಾರದಂತೆ ಹೊಳೆಯುತ್ತದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಜನ್ಮ ಸಾರ್ಥಕ ಕ್ಷಣ.
ದೇವಸ್ಥಾನದ ಅತ್ಯಂತ ರೋಮಾಂಚಕ ಮತ್ತು ಅದ್ಭುತ ವೈಶಿಷ್ಟ್ಯ ಎಂದರೆ ಇಲ್ಲಿ ಕೇಳಿಬರುವ ರಾಮನಾಮದ ಧ್ವನಿ. ಹೌದು, ನೀವು ಇಲ್ಲಿಗೆ ದಿನದ ಯಾವ ಸಮಯದಲ್ಲೇ ಹೋದರೂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಂಬ ತಾರಕ ಮಂತ್ರದ ಧ್ವನಿ ನಿಮ್ಮ ಕಿವಿಗೆ ಬೀಳುತ್ತಲೇ ಇರುತ್ತದೆ. ಕಳೆದ 15 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇಲ್ಲಿ ದಿನದ 24 ಗಂಟೆಯೂ ವಾರದ 7 ದಿನವೂ ಯಾವುದೇ ವಿರಾಮವಿಲ್ಲದೆ ಅಖಂಡ ರಾಮಭಜನೆ ಮತ್ತು ರಾಮಚರಿತ ಮಾನಸ ಪಾರಾಯಣ ನಿರಂತರವಾಗಿ ನಡೆಯುತ್ತಲೇ ಇದೆ. ಸುಮಾರು 10ಕ್ಕೂ ಹೆಚ್ಚು ಅರ್ಚಕರು ಮತ್ತು ಸಾಧುಗಳು ಸರದಿಯ ಪ್ರಕಾರ ಹಗಲು ರಾತ್ರಿ ಎನ್ನದೆ ಈ ಧ್ವನಿ ನಿಲ್ಲದಂತೆ ಜಪ ಮಾಡುತ್ತಾರೆ. ಈ ಪವಿತ್ರ ಧ್ವನಿಯು ಇಡೀ ಮಾಲ್ಯವಂತ ಬೆಟ್ಟದಲ್ಲಿ ಒಂದು ದಿವ್ಯವಾದ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಿದೆ. ದೇವಸ್ಥಾನದ ಹೊರಗಿನ ಕಂಬಗಳು ಮತ್ತು ಗೋಡೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ನಿಮಗೆ ಮೀನು, ಕಪ್ಪೆ ಮತ್ತು ಮೊಸಳೆಗಳಂತಹ ಜಲಚರ ಅಥವಾ ಸಮುದ್ರ ಜೀವಿಗಳ ಕೆತ್ತನೆಗಳನ್ನು ಕಾಣಿಸುತ್ತವೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಇಂತಹ ಕೆತ್ತನೆಗಳು ಅಪರೂಪ, ಆದರೆ ಇಲ್ಲಿ ಇದನ್ನು ಕೆತ್ತಲು ಒಂದು ಬಲವಾದ ಕಾರಣವಿದೆ. ಶ್ರೀರಾಮನು ಸೀತೆಯನ್ನು ರಕ್ಷಿಸಲು ಲಂಕೆಗಾಗಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸುವ ದೃಶ್ಯದ ಸಂಕೇತವಾಗಿ ಮತ್ತು ವಾನರ ಸೇನೆಗೆ ಸಮುದ್ರದ ಜೀವಿಗಳು ಸಹಾಯ ಮಾಡಿದ ನೆನಪಿಗಾಗಿ ವಿಜಯನಗರದ ಶಿಲ್ಪಗಳು ಈ ಅಪರೂಪದ ಕಲೆಗಳನ್ನು ಕಲ್ಲಿನಲ್ಲಿ ಮೂಡಿಸಿದ್ದಾರೆ. ಈ ಬೆಟ್ಟದ ಮೇಲೆ ಇಂದಿಗೂ ನಾವೊಂದು ಪವಾಡ ಸದೃಶ ಜಾಗವನ್ನು ನೋಡಬಹುದು. ಅದನ್ನು ಲಕ್ಷ್ಮಣ ತೀರ್ಥ ಅಥವಾ ಲಕ್ಷ್ಮಣ ದೋಣಿ ಎಂದು ಕರೆಯಲಾಗುತ್ತದೆ. ಬೆಟ್ಟದ ಕಲ್ಲಿನ ನೆಲದ ಮೇಲೆ ಒಂದು ಸಣ್ಣ ಸೀಳು ಇದ್ದು ಅದರಲ್ಲಿ ವರ್ಷದ 365 ದಿನವೂ ನೀರು ತುಂಬಿರುತ್ತದೆ. ಇದರ ಹಿಂದೊಂದು ಕಥೆಯಿದೆ. ಸೀತೆಯ ವಿಯೋಗದಿಂದ ತೀವ್ರ ದುಃಖದಲ್ಲಿದ್ದ ಶ್ರೀರಾಮನಿಗೆ ಒಮ್ಮೆ ವಿಪರೀತ ಬಾಯಾರಿಕೆಯಾಗುತ್ತದೆ. ಆದರೆ ಬೆಟ್ಟದ ಮೇಲೆ ಎಲ್ಲೂ ನೀರು ಇರುವುದಿಲ್ಲ. ಆಗ ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನು ತನ್ನ ಬಿಲ್ಲನ್ನು ಹೂಡಿ ಬಂಡೆಗಳಲ್ಲಿ ಬಾಣ ಬಿಡುತ್ತಾನೆ. ಆಗ ಬಾಣ ತಗುಲಿ ತಕ್ಷಣ ಕಲ್ಲು ಸೀಳಿ ಒಳಗಿನಿಂದ ಗಂಗಾಧಾರೆ ಉಕ್ಕಿ ಬರುತ್ತದೆ. ಅದೇ ಈ ಜಲಧಾರೆ. ಇಂದಿಗೂ ಈ ನೀರು ಎಂದೂ ಬತ್ತುವುದಿಲ್ಲ ಎಂಬುದು ಇಲ್ಲಿನ ಜನರ ಅಚಲ ನಂಬಿಕೆ. ಹಂಪಿಯ ಇತಿಹಾಸವನ್ನು ನಾವು ನೋಡಿದಾಗ ಒಂದು ಬೇಸರದ ಸಂಗತಿ ಏನೆಂದರೆ ಅಲ್ಲಿನ ಬಹುತೇಕ ಭವ್ಯ ದೇವಾಲಯಗಳು ವಿದೇಶಿ ಆಕ್ರಮಣಕಾರರ ದಾಳಿಗೆ ಸಿಲುಕಿ ಇಂದು ಕೇವಲ ಅವಶೇಷಗಳಾಗಿ ಉಳಿದಿವೆ. ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ. ಆದರೆ ಈ ಮಾಲ್ಯವಂತ ರಘುನಾಥ ದೇವಾಲಯ ಮಾತ್ರ ಹಂಪಿಯ ಕೆಲವು ಅತ್ಯಂತ ಜೀವಂತ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರವೂ ಇಂದಿನವರೆಗೂ ನಿರಂತರವಾಗಿ ಸಾಂಪ್ರದಾಯಿಕ ಪೂಜೆಗಳು ಮತ್ತು ಧಾರ್ಮಿಕ ವಿಧಾನಗಳು ನಡೆದುಕೊಂಡು ಬರುತ್ತಿವೆ. ಇಲ್ಲಿಗೆ ಬರುವ ಭಕ್ತರಿಗೆ ಇದೊಂದು ಕೇವಲ ಪ್ರವಾಸಿ ತಾಣವಾಗಿ ಕಾಣದೆ ಜಾಗೃತ ದೈವ ಸನ್ನಿಧಿಯಾಗಿ ಅನುಭವಕ್ಕೆ ಬರುತ್ತದೆ. ದೇವಸ್ಥಾನವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತದೆ. ಆದರೆ ಇಲ್ಲಿನ ಸಂಪೂರ್ಣ ಸೌಂದರ್ಯ ಮತ್ತು ಶಾಂತತೆಯನ್ನು ಆಸ್ವಾದಿಸಬೇಕಾದರೆ ಸಂಜೆ 4:30 ನಂತರ ಬರುವುದು ಅತ್ಯಂತ ಸೂಕ್ತ. ಸ್ನೇಹಿತರೆ, ಇತಿಹಾಸ, ಭಕ್ತಿ, ಕಲೆ ಮತ್ತು ಪ್ರಕೃತಿಯ ಸೌಂದರ್ಯ ಇವೆಲ್ಲವೂ ಒಂದೇ ಜಾಗದಲ್ಲಿ ಮೈರೇಳಿಸುವ ಹಂಪಿಯ ಈ ಮಾಲ್ಯವಂತ ರಘುನಾಥ ದೇವಾಲಯದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ಮುಂದಿನ ಬಾರಿ ನೀವು ಹಂಪಿಗೆ ಬಂದಾಗ ಖಂಡಿತ ಈ ಜಾಗಕ್ಕೆ ಭೇಟಿ ನೀಡಿ ಆ ದಿವ್ಯ ಅನುಭೂತಿಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ರೋಚಕ ಐತಿಹಾಸಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಂದು ಅದ್ಭುತ ಜಾಗದ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಶ್ರೀರಾಮ್.